ಟಿಕೆಟ್ ಘೋಷಣೆ ಕಾರ್ಯಕರ್ತರು ಮಾಡ್ತಾರೆ ಅವ್ರ ಮನಸ್ಸುಗಳಲ್ಲಿ. ನಾನು ಈ ಪಕ್ಷದ ಕಾರ್ಯಕರ್ತ, ಈಗಾಗಲೇ ಅವ್ರಿಗೆ ಟಿಕೆಟ್ನ ಪಕ್ಷದ ವರಿಷ್ಠರು ನಮ್ಮ ನಾಯಕರಾದಂಥ ಕುಮಾರಣ್ಣವ್ರು ಕೊಟ್ಟಾಗಿದೆ. ಮತ್ತು ಸುಮ್ಮನೆ ಅನುಮಾನ ಇಟ್ಕೋಬೇಡಿ, ಮತ್ತೇನು ಹೊಸದಾಗಿ ನಾನು ಪುನರ್ರಚನೆ ಮಾಡಬೇಕಾಗಿಲ್ಲ. ಟಿಕೆಟ್ ಘೋಷಣೆ ನಾನಿಲ್ಲಿ ಯುವ ಘಟಕದ ರಾಜ್ಯಾಧ್ಯಕ್ಷ ಆಗಿ ನಿಮ್ಮ ಮುಂದೆ ಬಂದಿಲ್ಲ. ನಾನು ಬಂದಿರೋದು ನಾನು ಒಬ್ಬ ಕಾರ್ಯಕರ್ತನೇ, ನಿಮ್ಮ ಥರ ನಾನು ಒಬ್ಬ ಕಾರ್ಯಕರ್ತ. ಈ ಪಕ್ಷ ಉಳಿಬೇಕು ಅಂತ ಬಂದಿದ್ದೇನೆ. ನಾನೇನು ಪಕ್ಷದ ವರಿಷ್ಠ ಅಲ್ಲ ತೀರ್ಮಾನ ತಗೊಳ್ಳೋದಕ್ಕೆ. ಅದಕ್ಕೊಂದು ಕಮಿಟಿ ಇರುತ್ತೆ, ವರಿಷ್ಠರು ಇರ್ತಾರೆ, ನಾಯಕರು ಇರ್ತಾರೆ, ಅದರಲ್ಲಿ ಹಲವಾರು ಜನ ಹಿರಿಯ ಮುಖಂಡರು ಅನುಭವಿಗಳಿರ್ತಾರೆ. ಕುತ್ಕೊಂಡು ತಗೊಳ್ತೇವೆ. ಆದರೆ ಹಿಂದೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಸೂರ್ಯಣ್ಣನ ಟಿಕೆಟ್ ಕೊಟ್ಟ ಮೇಲೆ ಮತ್ತೆ ಘೋಷಣೆ ಯಾಕೆ ಮಾಡಬೇಕು? ಜನ ಅವ್ರಿಗೆ ಮತ ಹಾಕವ್ರೆ. ಸೀಟಾಗಿ ಪರಿವರ್ತನೆ ಆಗಿರ್ಬೋದು, ಆಗದೆ ಇರ್ಬೋದು, ಅವ್ರು ಶಾಸಕರಾಗದೇ ಇರ್ಬೋದು, ಆದರೆ ಅತಿ ಹೆಚ್ಚು ಜನರ ಆಶೀರ್ವಾದ ಪಡ್ಕೊಂಡಿದ್ದಾರೆ. 100ಕ್ಕೆ 100 ಅವರು ಶಾಸಕರಾಗ್ತಾರೆ. ದಯಮಾಡಿ ದುಡಿಯೋಣ. ಸೂರ್ಯಣ್ಣನ ಬಿಡಬೇಡ್ರಿ, ಬೆಂಗಳೂರಿಗೆ ಕಳಿಸ್ಬೇಡ್ರಿ. ದಯವಿಟ್ಟು ಇಟ್ಕೊಳ್ಳಿ ನಿಮ್ಮ ತಾಲೂಕಲ್ಲಿ, ದಯವಿಟ್ಟು ಇಟ್ಕೊಳ್ಳಿ ನಿಮ್ಮ ತಾಲೂಕಲ್ಲಿ. ಸೂರ್ಯಣ್ಣ ಅವರೇ, ಯಾವ ಕಾರಣಕ್ಕೂ ನೀವು ಬೆಂಗಳೂರಿಗೆ, ನನಗೆ ಗೊತ್ತಿದೆ, ರಾಜಕಾರಣ ಮಾಡಬೇಕು ಅಂದರೆ ಕಾರ್ಯಕರ್ತರಿಗೆ ನಾವೇನಾದ್ರು ಸ್ಪಂದಿಸಬೇಕು ಅಂದರೆ, ಜನಕ್ಕೆ ಸ್ಪಂದಿಸಬೇಕು ಅಂದರೆ ಸಣ್ಣ ಪುಟ್ಟ ಸಂಪನ್ಮೂಲನೂ ಕ್ರೋಢೀಕರಿಸ್ಕೊಳ್ಬೇಕಾಗ್ತದೆ. ನನಗೆ ಅರ್ಥ ಆಗ್ತದೆ ರಾಜಕಾರಣ, ಇವತ್ತಿನ ರಾಜಕಾರಣ ಇಲ್ಲ ಅಂತ ನಾನು ಹೇಳಲಿಕ್ಕಿಲ್ಲ. ಅದಕ್ಕೆ ಒಂದು 2 ದಿನ ಕೊಡಿ, ಇನ್ನೊಂದು 5 ದಿನ ದಯಮಾಡಿ ನಮ್ಮ ಕಾರ್ಯಕರ್ತರು ಜಿಲ್ಲೆಯ ತಾಲೂಕಿನ ಜನತೆ ಜೊತೆಲಿರಿ. 100ಕ್ಕೆ 100 ನೀವು ಶಾಸಕರಾಗ್ತೀರಿ. ಇವತ್ತು ಹೇಳಿದ್ದೀನಿ, ಬರೆದಿಟ್ಕೊಳ್ಳಿ. ಇವತ್ತು ಗುರುದ್ವಾರಕ್ಕೆ ಹೋಗಿದ್ದೀವಿ, ಮಠಕ್ಕೆ ಹೋಗಿದ್ದೀರಿ. ಇವತ್ತು ಒಳ್ಳೆಯ ದಿನ, ಪವಿತ್ರವಾದಂಥ ದಿನ. ನಮ್ಮ ಪಕ್ಷ ಕಟ್ಟೋಣ. ಬೀದರ್ ಜಿಲ್ಲೆನಲ್ಲಿ ಬಂಡಪ್ಪಣ್ಣ ಅವರು ಇದ್ದಾರೆ, ನೀವಿದ್ದೀರಿ, ಜಿಲ್ಲಾಧ್ಯಕ್ಷರಿದ್ದಾರೆ, ತಾಲೂಕು ಅಧ್ಯಕ್ಷರಿದ್ದಾರೆ, ನಮ್ಮ ಕೂಬಾರ್ ಅವರು ಇದ್ದಾರೆ, ಹಿರಿಯ ಮುಖಂಡರು, 2 ಬಾರಿ ಶಾಸಕರಾದಂಥವ್ರು. ಇಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲೆಯ ತಾಲೂಕು ಅಧ್ಯಕ್ಷರುಗಳು ಬಂದಿದ್ದೀರಿ. ಕಟ್ಬೋದಲ್ಲಣ್ಣ ಪಾರ್ಟಿನ? ದೊಡ್ಡವ್ರ ಕುಮಾರಣ್ಣನ ಕೊಡುಗೆ ಇದೆಯಲ್ವಾ ಬೀದರ್ ಜಿಲ್ಲೆಗೆ, ರಾಜ್ಯಕ್ಕೆ? ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, ಅವರು ಕೋಆಪರೇಟಿವ್ ಸೆಕ್ಟರಲ್ಲಿ ಇರ್ತಕ್ಕಂಥವ್ರು, ಅವ್ರಿಗೆ ಸಂಪೂರ್ಣವಾಗಿ ಎಲ್ಲ ಡೇಟಾನ ತಗೊಂಡು ಬಂದು ಕೊಟ್ಟರು. ನನ್ನ ಮುಂದೆನೂ ಇಟ್ಟರು, ನಿಮ್ಮ ಮುಂದೆನೂ ಪ್ರಸ್ತಾವನೆ ಇಟ್ಟಿದ್ದಾರೆ. 1,04,000 ರೈತರಿಗೆ ಸಾಲ ಮನ್ನಾ ಆಗಿದೆ ಅಂತ ಹೇಳಿದ್ರು ಕುಮಾರಣ್ಣನ ಕಾಲ್ಗಡದಲ್ಲಿ. ಇದೇನು 1,04,000 ರೈತರಿಗೆ ಸಾಲ ಮನ್ನಾ ಆಗೋಯ್ತು, ಇನ್ನೇನು ಬಿಡಪ್ಪ ನಮ್ಮ ಜವಾಬ್ದಾರಿ ಕಳ್ಕೊಬಿತ್ವಿ ಅಂತ ನಾನು ಹೇಳ್ತಾ ಇಲ್ಲ. ಆದರೂ ಈಗ ರೈತರ ಪರಿಸ್ಥಿತಿಯಲ್ಲಿ ಏನಾದರೂ ಸುಧಾರಣೆ ಕಂಡಿದೆಯಾ? ಏನಾದರೂ ಸುಧಾರಣೆ ಆಗಿದೆಯಾ ರೈತರ ಪರಿಸ್ಥಿತಿ? ಆ ತಂಬಾಕು ಬೆಳೆಗಾರರ ಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ, ಮಾವು ಬೆಳೆಗಾರರ ಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ, ಕೊಬ್ಬರಿ ಬೆಳೆಗಾರರು ಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಕುಮಾರಣ್ಣ ಅವರು ಇವತ್ತು ಕೇಂದ್ರದಲ್ಲಿ ಕೃಷಿ ಸಚಿವರಾಗಿಲ್ಲ, ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಸಚಿವರು. ಆದರೆ ಇವತ್ತು ನೀವು ತುಂಬಿಸಿರ್ತಕ್ಕಂಥ ಶಕ್ತಿ ಸನ್ಮಾನ್ಯ ಕುಮಾರಣ್ಣ ಅವರಿಗೆ, ಈ ರಾಜ್ಯದ ಜನತೆ ಕೊಟ್ಟಿರ್ತಕ್ಕಂಥ ಶಕ್ತಿ ಇವತ್ತು ಕೇಂದ್ರದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ಸಂಪುಟದಲ್ಲಿ ಇವತ್ತು ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಇವತ್ತು ನಮ್ಮ ರಾಜ್ಯದ ರೈತರ ಸಂಕಷ್ಟಕ್ಕೆ ಸ್ಪಂದಿಸ್ತಕ್ಕಂಥ ಏಕೈಕ ನಾಯಕ ಕರ್ನಾಟಕ ರಾಜ್ಯದಲ್ಲಿ ಯಾರಾದಿದ್ರೆ ಅದು ಸನ್ಮಾನ್ಯ ಕುಮಾರಣ್ಣ ಅವರು. ನಮ್ಮ ತಂಬಾಕು ಬೆಳೆಗಾರ ಇರ್ಬೋದು, ನಮ್ಮ ಮಾವು ಬೆಳೆಗಾರ ಇರ್ಬೋದು, ನಮ್ಮ ಕೊಬ್ಬರಿ ಬೆಳೆದಿರತಕ್ಕಂಥ ಎಲ್ಲ ನಮ್ಮ ರೈತಾಪಿ ವರ್ಗದ ಜನತೆ ನೋವಿನಲ್ಲಿ, ದುಃಖದಲ್ಲಿ, ಸಂಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಕೇಂದ್ರದ ಕೃಷಿ ಸಚಿವರು ಶಿವರಾಜ್ ಸಿಂಗ್ ಚೌಹಾಣ್ ಜಿರವರಿಗೆ ಪತ್ರವನ್ನು ಬರೆದು ಅವ್ರಿಗೆ ದೂರವಾಣಿ ಮೂಲಕ ಮಾತನಾಡಿ ಇವತ್ತು ಅವ್ರಿಗೂ ಒಂದು ಬೆಂಬಲ ಬೆಲೆಯನ್ನ ಕೊಡಿಸಿರ್ತಕ್ಕಂಥವ್ರು ಇದೇ ಸನ್ಮಾನ್ಯ ಕುಮಾರಣ್ಣ ಅವರು. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೇ, ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.